ಹಾಯ್, ಇವತ್ತು ಇನ್ವಿಸಿಬಲ್ ಬ್ರೇಸ್ಲೆಟ್ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಕ್ಲಿಪ್ ಸ್ಟೋನು ಮತ್ತು ಮೆಮೊರಿ ವೈರು, ಲೀವ್ಸ್ ಈ ಥರ ಪೆಂಡೆಂಟ್ ಥರ ಬರುತ್ತೆ, ಅದು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೆಮೊರಿ ವೈರ್ ಎಡ್ಜಿಗೆ ಗ್ಲೂ ಹಾಕ್ಕೊಂಡು ಈ ಥರ ಗೋಲ್ಡ್ ಕಲರ್ದು ಮೀಡಿಯಮ್ ಸೈಜ್ದು ಬೀಡ್ಸ್ನ ಈ ಥರ ಸ್ಟಿಕ್ ಮಾಡ್ಕೊಬೇಕು. ಇದಾದಮೇಲೆ ಮೆಮೊರಿ ವೈರ್ಗೆ ಈ ಥರ ಗ್ಲೂ ಹಾಕ್ಕೊಡಿ. ಇಲ್ಲಾಂದರೆ ಅದು ಪೆಂಡೆಂಟ್ಸ್, ಇದು ಲೀವ್ಸ್ ಪೆಂಡೆಂಟ್ ಏನಿರುತ್ತೆ ಅದು ಸ್ವಲ್ಪ ವೆಯ್ಟ್ ಇರುತ್ತೆ, ಅದು ಆ ಕಡೆ ಈ ಕಡೆ ಜರುಗಡೋದಾಗುತ್ತೆ. ಈ ಗ್ಲೂ ಹಾಕ್ಕೊಂಡ್ಮೇಲೆ ಈ ಥರ ಲೀವ್ಸ್ದು ಪೆಂಡೆಂಟ್ನ ಹಾಕ್ಕೊಳ್ಳಿ ಒನ್ ಬೈ ಒನ್ನು. ಇದಾದಮೇಲೆ ಕ್ಲಿಪ್ ಸ್ಟೋನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಮರೂನ್ ಕಲರ್ದು ಕ್ಲಿಪ್ ಸ್ಟೋನ್ ಯೂಸ್ ಮಾಡಿದ್ದೀನಿ. ನೀವು ಯಾವ ಕಲರ್ ಬೇಕೋ ಆ ಕಲರ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಕ್ಲಿಪ್ ಸ್ಟೋನ್ಗೂ ಸಹ ಗ್ಲೂ ಹಾಕಿ ಒನ್ ಬೈ ಒನ್ ಅಂಟಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಕಂಫರ್ಟಬಲ್ ಅದು. ನಾವು ಫುಲ್ ಬೇಕಾದ್ರೆ ಹಾಕ್ಕೊಬೋದು. ನಾನು 7 ಏನೋ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಗಮ್ ಹಾಕ್ಕೊಳ್ಳಿ. ಗಮ್ ಹಾಕಿಲ್ಲ ಅಂದರೆ ಅದು ಚೆನ್ನಾಗಿ ಕೂರಲ್ಲ, ಸರಿ ಕೂರಲ್ಲ. ನೋಡಿ, ಈ ಥರ ಕಾಣಿಸುತ್ತೆ ಬ್ರೇಸ್ಲೆಟ್, ತುಂಬ ಚೆನ್ನಾಗಿರುತ್ತೆ. ಈ ಬ್ರೇಸ್ಲೆಟ್ ಡಿಸೈನ್ ನಿಮಗೆ ಇಷ್ಟ ಆಗಿದೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್.